ಹಲೋ, ಎಲ್ರಿಗೂ ನಮಸ್ಕಾರ. ನಿಮ್ಗೆ ಆಲ್ರೆಡಿ ಓಲ್ಡ್ ವಿಡಿಯೋದಲ್ಲಿ ಗೊತ್ತಾಗಿರುತ್ತೆ ಹೌದಾ, ನಾನೊಂದು ಬುಕ್ ಓದ್ತಿದ್ದೀನಿ ಅಂತ. ಅಪ್ಪ ಅಂದರೆ ಆಕಾಶ ಅನ್ನೋ ಬುಕ್ ಓದ್ತಿದ್ದೀನಿ ಅಂತ. ಸೊ ಈ ಬುಕ್ ಓದೋದಕ್ಕೆ ನನಗೆ ಕಂಪ್ಲೀಟಾಗಿ 5 ಡೇಸ್ ಆಯಿತು. ಈ ಬುಕ್ಕು ಜಸ್ಟ್ ಕಂಪ್ಲೀಟ್ ಒಂದು ಸ್ಟೋರಿನ ಇನ್ಕ್ಲೂಡ್ ಆಗಿಲ್ಲ, ಇದು 30 ಕಥಾ ಸಂಗ್ರಹಗಳನ್ನು ಇನ್ಕ್ಲೂಡ್ ಆಗಿದೆ. ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಓಲ್ಡ್ ವಿಡಿಯೋದಲ್ಲಿ. ಆ 30 ಕಥಾ ಸಂಗ್ರಹಗಳಲ್ಲಿ ನನಗೆ ತುಂಬ ಒಂದು 2-3 ಕಥಾ ಸಂಗ್ರಹಗಳು ಭಾಳ ಇಷ್ಟ ಆಗಿದೆ. ಅದರಲ್ಲಿ ಒಂದೇದು ಪ್ರಾರ್ಥನೆ, ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಅನದರ್ ಒನ್ ವಿಲ್ ಬಿ ಅಪ್ಪ ಯು ಆರ್ ಗ್ರೇಟ್. ಆ್ಯಂಡ್ ಐ ಲವ್ ದ್ಯಾಟ್ ಸೆಂಟೆನ್ಸ್. ಆ್ಯಂಡ್ ಅಪ್ಪ ಎಂದರೆ ಆಕಾಶ. ಇವು 3 ಜೊತೆಗೆ ಇನ್ನೊಂದು ಯಾವುದಪ್ಪ ಅಂದರೆ ಒಂದು ಮಾವಿನ ಮರ, ಒಂದು ಹುಡುಗ, ನಾನು ನೀನು. ಈ ಕಥೆನೂ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿರೋ 30 ಕಥೆಗಳು ಇವು ಬರೀ ಅಪ್ಪನ ಬಗ್ಗೆ ಅಷ್ಟೇ ಅಲ್ಲ, ಇವು ಮಾರಲ್ ಸ್ಟೋರೀಸ್ ಇದ್ದಾವೆ, ನೈಜ ಘಟನೆಗಳಿವೆ, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತವೆ. ಅದಕ್ಕೋಸ್ಕರ ನಾನು ಇವಾಗಿನ ಜನ್ರೇಷನ್ನಲ್ಲಿರೋ ಪ್ರತಿಯೊಬ್ಬರಿಗೂ ನಾನು ಸಜೆಸ್ಟ್ ಮಾಡ್ತೀನಿ, ಖಂಡಿತ ಈ ಬುಕ್ ಓದಿ. ಪ್ರತಿಯೊಬ್ಬರು ಓದಬೇಕು. ಏನಕ್ಕಂದರೆ ನಮಗೆ ನಾವು ಏನು ಲೈಫ್ ಸ್ಟೈಲ್ ನಡೆಸ್ತಿದ್ದೀವಲ್ಲ, ಇದ್ರ ಜೊತೆ ನಮಗೆ ಮಾರಲ್ ಕೂಡ ಇರಬೇಕು. ಸ್ವಲ್ಪ ಮನುಷ್ಯತ್ವ ಅನ್ನೋದು ತುಂಬ ಮುಖ್ಯ ಆಗುತ್ತೆ, ಹೆಂಗೆ ನಡ್ಕೋಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ, ತಂದೆ ತಾಯಿಯ ವ್ಯಾಲ್ಯೂ ಅನ್ನೋದು ಮುಖ್ಯವಾಗುತ್ತೆ, ಗುರು ಹಿರಿಯರ ವ್ಯಾಲ್ಯೂಸ್ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ಗೌರವ ಇರುತ್ತೆ. ಅದನ್ನು ನಾವು ಈ ಬುಕ್ ಮುಖಾಂತರ ಕೂಡ ತಿಳ್ಕೊಬೋದು, ಹಾಗೆ ಕಲ್ತ್ಕೋಬೋದು. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಈ ಬುಕ್ ಖಂಡಿತ ತುಂಬ ಚೆನ್ನಾಗಿದೆ. ಐ ಲವ್ ದಿಸ್ book and I'll continue to read the books. Thank you.